ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಲ್ಯಾಣ ಮಸ್ತು ಭಾಗ 2. ರಮಣ್ ಅವನ ಅಸುರ ವೇಗವನ್ನು ತಡೆಯುವ ಶಕ್ತಿ ತನ್ನಲ್ಲಿಲ್ಲ ಅನ್ನೋದನ್ನು ಅರಿತವಳು ಆಕಾಂಕ್ಷ ಅವನ ಎದೆಗೆ ಕೈಯಿಟ್ಟು ಗುದ್ದಿದ್ಲು. ಕಣ್ಮುಚ್ಚಿ ಬಂಧಿಸಿದ್ದ ತುಟಿಗಳನ್ನು ಬಿಟ್ಟವನು, ಹೇಯ್, ನಿನಗೇನಾಗಿದೆ? ದುಡ್ಡೇನಾದರೂ ಸಾಲಿಲ್ವಾ? ಏನೇ ಆದರೂ ಕೆಲಸ ಮುಗಿದ ಮೇಲೆ 10 ಪಟ್ಟು ಜಾಸ್ತಿ ಕೊಡ್ತೀನಿ, ಸುಮ್ಮನೆ ಇರು ಅಂದ. ಹೇ ಛೀ ಅಂದವಳು ಅವನನ್ನು ವೇಗವಾಗಿ 10 ಅಡಿ ದೂರ ತಳ್ಳಿ ನಿಂತವಳು. ಹತ್ತಿರ ಬಂದರೆ ಅಷ್ಟೇ ಅಂತ ಕಿರ್ಚಿದ್ಲು. ನೀನು ಅರುಣ್ ಕಳುಹಿಸಿದ ಹುಡುಗಿ ಅಲ್ವಾ? ಯಾರು ಈ ಅರುಣ್ ಅಂತ ಕಂಗಾಲಾಗಿ ಕೇಳಿದ್ಲು ಅವಳು. ಆಗ ರೂಮ್ನ ಕಾಲಿಂಗ್ ಬೆಲ್ ಸದ್ದಾಯಿತು. ಬಾಗಿಲು ತೆರೆದು ನೋಡಿದಾಗ ಅಲ್ಲಿ ಇನ್ನೊಬ್ಬಳು ಹುಡುಗಿ ನಿಂತಿದ್ಲು. ಸಾರಿ ಸರ್, ಬರುವ ದಾರಿಯಲ್ಲಿ ಗಾಡಿ ಬ್ರೇಕ್ ಡೌನ್ ಆಯಿತು, ಅದಕ್ಕೆ 10 ನಿಮಿಷ ಲೇಟ್ ಆಯಿತು. ರಮಣ್ ಒಂಥರ ಗೊಂದಲದಿಂದ ನೀವ್ಯಾರು ಅಂತ ಕೇಳ್ದ. ಚೆನ್ನೈನಿಂದ ಅರುಣ್ ಸರ್ ನನ್ನನ್ನು ಕಳಿಸಿದ್ದಾರೆ. ಆ ಗಂಡಸು ತಿರುಗಿ ಹಾಗಾದರೆ ಇವಳು ಯಾರು ಅಂತ ನೋಡಿದಾಗ ಆ ಹುಡುಗಿಯ ಮೊಬೈಲ್ ಫೋನ್ ಸದ್ದಾಯಿತು. ಫೋನ್ ತೆಗೆದುಕೊಂಡು ಕಣ್ಣೀರು ಹಾಕ್ತಾ, ಎಲ್ಲಿದೆಯಾ ನೀನು ಅಂತ ಕೇಳಿದ್ಲು ಜನನಿ. ಏನೇ, ನಾನು ರೂಮ್ನಲ್ಲೇ ಇದ್ದೀನಿ, ನೀ ಎಲ್ಲಿದೆಯಾ ಅಂದ್ಲು ಆಕಾಂಕ್ಷ ಅಳುವ ಧ್ವನಿಯಲ್ಲಿ. ನಾನು ರೂಮ್ನಲ್ಲೇ ಇದ್ದೀನಿ ಕಣೆ, ಬೇಗ ಬಾ ಅಂದ್ಲು. ಯಾವ ರೂಮ್ ಕಣೆ? ಯಾಕೆ ನಿನ್ನ ವಾಯ್ಸ್ ಒಂಥರ ಇದೆ? ನೀನು ಮೊದಲು ಬಾ, ರೂಮ್ ನಂಬರ್ 115. ಅಯ್ಯೋ ಎಮ್ಮೆ, ನಮ್ಮ ರೂಮ್ ನಂಬರ್ 105 ಕಣೆ. ನಾವು ರೂಮ್ ಬದಲಾಯಿಸಿ ತಪ್ಪು ಜಾಗಕ್ಕೆ ಬಂದುಬಿಟ್ಟಿದ್ದೀವ ಅಂತ ಅರಿತವಳು ತನ್ನ ಬ್ಯಾಗ್ನಿಂದ ಒಂದು ಚೂಡಿದಾರ್ ತೆಗೆದುಕೊಂಡು ವೇಗವಾಗಿ ಬದಲಾಯಿಸ್ಕೊಳ್ತಿರುವಾಗ ಜನನಿಯು ಮತ್ತೊಬ್ಬ ಗೆಳತಿಯೊಂದಿಗೆ ಅಲ್ಲಿ ಬಂದು ತಲುಪಿದ್ಲು. ಇನ್ನೂ 2 ಹುಡುಗಿಯರನ್ನು ನೋಡಿದ ರಮಣ್, ನೀವು ಅಂದ. ಸಾರಿ ಸರ್, ಸಣ್ಣ ಮಿಸ್ಟೇಕ್ ಆಗಿದೆ. ನನ್ನ ಫ್ರೆಂಡ್ ಇಲ್ಲಿಗೆ ತಪ್ಪಾಗಿ ಬಂದುಬಿಟ್ಟಿದ್ದಾಳೆ. 105 ಅಂತ ನಾನು ಹೇಳಿದ್ರೆ ಅವಳು 115 ಅಂತ ಅಂದ್ಕೊಂಡಿದ್ದಾಳೆ. ನಿಜವಾಗ್ಲೂ ಸಾರಿ ಸರ್ ಅಂದ್ಲು ಜನನಿ. ಆಗ ಆಕಾಂಕ್ಷ ತನ್ನ ಬ್ಯಾಗ್ ಹಿಡ್ಕೊಂಡು ಆ ಕೋಣೆಯಿಂದ ಹೊರಗೆ ಹೋಗಲು ತಲೆ ತಗ್ಗಿಸಿ ನಡೆದ್ಲು. ಅವಳು ತಲೆ ಎತ್ತದೇನೆ ಹೊರಗೆ ಬರ್ತಾ ಇರಲು ರಮಣ್ ಸ್ವಲ್ಪ ಸಮಯದ ಹಿಂದಷ್ಟೇ ತಾನು ಮುಟ್ಟಿದ್ದ ಆ ಸುಂದರ ಮುಖವನ್ನು ಆಸೆಯಿಂದ ನೋಡ್ದ. ಆದರೆ ಅವಳು ತಲೆ ಎತ್ತಲೇ ಇಲ್ಲ. ಜನನಿ, ಏನೇ, ತುಟಿಯೆಲ್ಲ ಗಾಯ, ರಕ್ತ ಬರ್ತಿದೆ ಅಂದ್ಲು. ರಮಣ್ ಕೂಡ ತಲೆ ಎತ್ತಿ ಅವಳ ತುಟಿಗಳನ್ನೇ ನೋಡ್ದ. ಅದು ತನ್ನಿಂದಲೇ ಆಗಿದ್ದು ಅಂತ ಅವನಿಗೆ ಗೊತ್ತಿತ್ತು. ಅದು ಬಂದು ಗೋಡೆಗೆ ಡಿಕ್ಕಿ ಹೊಡೆದೆ ಕಣೆ ಅಂತ ಹೇಳ್ತಾ ಅವಳು ರೂಮ್ನಿಂದ ಹೊರಗೆ ಓಡಿ ಹೋದ್ಲು. ಜನನಿ ಮತ್ತೊಮ್ಮೆ ಅವನಿಗೆ, ಸಾರಿ ಬ್ರದರ್, ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಅವಳ ಹಿಂದೆ ಓಡಿ ಬಂದ್ಲು ಜನನಿ. ಏ ಎಮ್ಮೆ, ಬೇರೆಯವರ ರೂಮಿಗೆ ಹೋಗಿ ಕೂತಿದೆಯಲ್ಲ, ಅವರು ನಿನಗೇನು ಮಾಡಲಿಲ್ಲ ತಾನೇ ಅಂದ್ಲು. ಹೌದು ಅಂತ ಹೇಳಲು ಮನಸ್ಸು ಬರಲಿಲ್ಲ, ಇಲ್ಲ ಅಂತ ಸುಳ್ಳು ಹೇಳಲು ಅವಳಿಂದ ಆಗಲಿಲ್ಲ. ಏನು ಮಾತನಾಡದೆ ಅವಳು ಮೌನವಾದ್ಲು. ಸರಿ ಬಿಡೆ, ಇದೆಲ್ಲ ಗೊತ್ತಲ್ಲೇ ನಡೆಯೋದು ತಾನೇ, ಹೊರಡು ಅಂತ ಹೇಳಿ ಜನನಿ ತನ್ನ ಕೆಲಸಗಳನ್ನು ನೋಡಿಕೊಂಡ್ಳು. ಯಾಕೋ ಆ ಒಂದು ಕ್ಷಣದಲ್ಲಿ ನಡೆದ ಘಟನೆ ಅವಳ ಮನಸ್ಸಿನಲ್ಲಿ ಆಳವಾಗಿ ಉಳಿದ್ಬಿಟ್ಟಿತ್ತು. ಆ ನೆನಪನ್ನು ಬಿಟ್ಟು ಅವಳ ತಲೆಯಲ್ಲಿ ಬೇರೆ ಏನು ಯೋಚನೆ ಬರ್ತಾನೆ ಇರಲಿಲ್ಲ. ಆ ಕೆಟ್ಟ ನೆನಪು ಅವಳನ್ನು ಕಾಡ್ತಾ ಇರಲು ಯಾವಾಗಲೂ ಹರಟೆ ಹೊಡೆದಿದ್ದ ಹುಡುಗಿ ಈಗ ಸಂಪೂರ್ಣವಾಗಿ ಮೌನವಾಗಿದ್ಲು. ಅದರ ನಂತರ ಸ್ನೇಹಿತೆಯರೇ ಮಾತಾಡ್ತಿದ್ರು. ಇತ್ತ ರಮಣ್ಗೂ ಮನಸ್ಸಿಗೆ ಏನೋ ಒಂಥರ ಅನ್ನಿಸ್ತಿತ್ತು. ಸ್ವಲ್ಪ ಸಮಯದ ಮುನ್ನ ನಡೆದ ಘಟನೆ ಅವನಿಗೆ ಏನನ್ನೋ ನೆನಪಿಸ್ತಲೇ ಇತ್ತು. ಆ ನೆನಪುಗಳ ಪ್ರಭಾವದಿಂದ ರಮಣ್ ಶಾಂತವಾಗಿ ಕುಳಿತಿರುವಾಗ ಅಲ್ಲಿದ್ದ ಇನ್ನೊಬ್ಬ ಹೆಣ್ಮಗಳು ಅವನ ಕಡೆ ಹತ್ತಿರ ಬಂದು, ಸರ್, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರಲಾ ಅಂದ್ಲು. ಆಗಲೇ ರಮಣ್ ಅಲ್ಲಿ ಇನ್ನೊಬ್ಬಳು ಹೆಣ್ಮಗಳು ಇರೋದು ನೆನಪಿಗೆ ಬಂತು. ಮೂಡಿಲ್ಲ, ನೀ ಸ್ನಾನ ಮಾಡಿ ವಿಶ್ರಾಂತಿ ತಗೋ ಅಂತ ಹೇಳಿ ಹೋಟೆಲ್ ಸಿಬ್ಬಂದಿಯನ್ನು ಕರೆದನು ರಮಣ್. ಹೋಟೆಲ್ ಸಿಬ್ಬಂದಿ ಬಂದು ಅಲ್ಲಿ ಬೇರೊಬ್ಬ ಮಹಿಳೆ ಇರೋದನ್ನು ನೋಡಿ ತಲೆ ಕೆರ್ಕೊಳ್ತಾ ನಿಂತ. ಅವನನ್ನು ನೋಡಿದ ತಕ್ಷಣ ರಮಣ್ ಕೋಪದಿಂದ, ಯಾರು, ಏನು ಅಂತ ವಿಚಾರಿಸದೆ ರೂಮ್ ಕೀ ಕೊಟ್ಬಿಡ್ತೀರಾ ಅಂದ. ಅಯ್ಯೋ, ತಪ್ಪಾಗಿ ಕೀ ಕೊಟ್ಬಿಟ್ನಾ ಅಂತ ಅವನು ಗಾಬರಿಯಿಂದ ನೋಡ್ತಾ, ಬಂದ ಹುಡುಗಿ 115ನೇ ನಂಬರ್ ರೂಮ್ ಕೀ ಕೇಳಿದ್ಲು ಸರ್, ನೀವು ಕೂಡ ಕೊಡಲು ಹೇಳಿದ್ರಿಂದ ಕೊಟ್ಬಿಟ್ಟೆ ಅಂದ ಹೋಟೆಲ್ನ ಸಿಬ್ಬಂದಿ. ಯಾರನ್ನ ಬೈದು ಏನು ಪ್ರಯೋಜನ, ತಪ್ಪು ನಂದೂ ಇದೆ ಅಂತ ಮನಸ್ಸಿನಲ್ಲೇ ನೊಂದ್ಕೊಂಡ ರಮಣ್. ನಡೆದ ತಪ್ಪನ್ನು ನಿಂದು ರಮಣ್ಗೆ ಒಂದು ಕ್ಷಣ ತನ್ನ ಮೇಲೆ ತನಗೆ ಕೋಪ ಬಂತು. ಅವಳು ಒಳಗಡೆ ಬಂದ ತಕ್ಷಣ ಒಂದು ಮಾತು ಆಡದೆ ಅವಳನ್ನು ತಬ್ಕೊಂಡ. ಮತ್ತೆ ತಿರುಗಿ ತನಗಾಗಿ ಕಾಯ್ತಾ ಇದ್ದ ಹೆಣ್ಮಗಳನ್ನು ನೋಡ್ದ. ತನ್ನ ಪ್ಯಾಂಟ್ ಜೇಬ್ನಲ್ಲಿದ್ದ ಪರ್ಸ್ ತೆಗೆದು
ಅದರಿಂದ ಒಂದಷ್ಟು ಹಣವನ್ನು ಆಕೆಗೆ ಕೊಡ್ತಾ ಸ್ನಾನ ಮಾಡಿ ವಿಶ್ರಾಂತಿ ತಗೋಬೇಕಾದ್ರೆ ತಗೊಂಡು ಮುಂದಿನ ಬಸ್ ಹಿಡಿದು ಚೆನ್ನೈಗೆ ಹೊರಡು ಅಂದ. ಸರ್ ಏನೂ ನಡೆಯದೆ ಹೋಗೋದಕ್ಕ ನಾನು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದು. ನೀನು ಇಲ್ಲಿಗೆ ಯಾಕೆ ಬಂದೆ? ದುಡ್ಡಿಗಾಗಿ ತಾನೇ? ನಿನಗೆ ಬೇಕಾಗಿರೋದು ದುಡ್ಡೇ ತಾನೇ? ನೀನು ಕೇಳಿದ್ದಕ್ಕಿಂತ 2 ಪಟ್ಟು ಹಣ ಇಲ್ಲಿದೆ, ತಗೊಂಡು ಇಲ್ಲಿಂದ ಹೊರಡು ಅಂತ ಹೇಳಿ ಅವನು ಹೊರ ನಡೆದ. ರಮಣ್ ಹೊರಗೆ ಬಂದವನು ಸಿಗರೇಟ್ ಹಚ್ಚುವಾಗ ಹೆಣ್ಮಕ್ಕಳ ಗುಂಪಿನ ಶಬ್ದ ಕೇಳಿ ತಿರುಗಿ ನೋಡ್ದ. ಅಲ್ಲಿ ಸೀರೆಯಲ್ಲಿ ಆಕಾಂಕ್ಷ ಇದ್ಲು. ಎಲ್ಲರೂ ನಗ್ತಾ ಸಂತೋಷವಾಗಿದ್ರೆ ಪಾಪ ಅವಳು ಮಾತ್ರ ತನ್ನ ಸಂತೋಷವನ್ನು ಕಳ್ಕೊಂಡವಳಂತೆ ಇದ್ಲು. ಜನನಿ ಅವಳ ಕೈ ಹಿಡಿದು ನಡೆದಿದ್ದನ್ನು ಇಲ್ಲೇ ಮರೆತ್ಬಿಡು. ರೂಮ್ ತಪ್ಪಿ ಹೋಗಿ ಬಂದಾಗಿಂದ ತುಂಬ ಡಲ್ ಆಗಿದೆಯಾ? ಅಲ್ಲಿ ಏನೇ ಆಗಿದ್ರೂ ಅದು ಒಂದು ಆಕಸ್ಮಿಕ ಆಕ್ಸಿಡೆಂಟ್ ಅಷ್ಟೇ. ಇನ್ನು 2 ತಿಂಗಳಲ್ಲಿ ಮದುವೆಯಾಗಿ ಹೋಗಲಿರೋ ಹುಡುಗಿ ನೀನು. ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡೋಕ್ಕೆ ಇರೋದು ಇವತ್ತು ಒಂದು ದಿನ ಮಾತ್ರ, ಅದು ಕೂಡ ನಮ್ಮ ಫ್ರೆಂಡ್ಸ್ ಜೊತೆ ಲೈಫ್ನ ಎಂಜಾಯ್ ಮಾಡೋ ಕೊನೆಯ ದಿನ. ಇದನ್ನು ವೇಸ್ಟ್ ಮಾಡ್ತೀಯಾ ಅಂದ್ಲು ಜನನಿ. ಧಾರಣಿಯನ್ನು ನೋಡಿದರೆ ನನ್ನ ಮನಸ್ಸು ಸ್ವಲ್ಪ ಸರಿಯಾಗುತ್ತೆ. ಸರಿ ಬಾ, ಅವಳ ಹತ್ರ ಮಾತ್ರನೇ ರಹಸ್ಯವಾಗಿ ಮಾತಾಡ್ತೀಯಾ? ಹಾಗಾದರೆ ನಾನು ನಿನ್ನ ಫ್ರೆಂಡ್ ಅಲ್ವಾ ಅಂದ್ಲು ಜನನಿ. ನೀನು ನನಗೆ ಬೆಸ್ಟ್ ಫ್ರೆಂಡೇ, ಆದರೆ ಆಗಿರೋ ಮನಸ್ಥಿತಿಯಲ್ಲಿ ಅವಳನ್ನು ನೋಡಿದರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದೆ ಅಷ್ಟೇ ಕಣೆ. ಅವಳು ಕಾರ್ನೊಳಗೆ ಕೂತು ಡೋರ್ ಹಾಕುವಾಗ ಅಲ್ಲಿ ಸಿಗರೇಟ್ ಹಿಡಿದು ನಿಂತಿದ್ದ ರಮಣ್ಣನ ನೋಡಿ, ಅಯ್ಯೋ ಇಲ್ಲೇ ಹೋದರೂ ಇವನು ಯಾಕೆ ನನ್ನ ಕಣ್ಣಿಗೆ ಬೀಳ್ತಾನೆ? ಮರಿಬೇಕು ಅಂದ್ಕೊಂಡ್ರು ಮರೆಯೋಕ್ಕೆ ಆಗ್ತಿಲ್ವಲ್ಲ. ಬೇಗ ಊರಿಗೆ ಹೊರಡಬೇಕು ಅಂದ್ಕೊಂಡು ತನ್ನ ನೋಟವನ್ನು ಬೇರೆ ಕಡೆಗೆ ತಿರುಗಿಸಿದ್ಲು. ಕೊಯಮತ್ತೂರಿನಲ್ಲಿರೋ ಶ್ರೀಮಂತರು ತಮ್ಮ ಆಸ್ತಿ ಅಂತಸ್ತನ್ನು ಜಗತ್ತಿಗೆ ತೋರಿಸ್ಕೊಳ್ಳಲು ತಮ್ಮ ಮನೆಗೆ ಯಾವುದೇ ಶುಭ ಕಾರ್ಯವನ್ನಾದರೂ ಆ ಮಹಲ್ನಲ್ಲೇ ಮಾಡೋದು ವಾಡಿಕೆ. ಶ್ರೀಮಂತರ ಮಕ್ಕಳ ಮದುವೆಗಾಗಿಯೇ ಕಟ್ಟಲಾದ ಅತ್ಯಂತ ಭವ್ಯವಾದ ಕಲ್ಯಾಣ ಮಂಟಪ ಅದು. ಮಂಟಪ ಎಷ್ಟು ಬೃಹತ್ತಾಗಿತ್ತೋ ಅಲ್ಲಿಗೆ ಬಂದಿದ್ದ ಜನರು ಕೂಡ ಅಷ್ಟೇ ರಾಯಲ್ ಆಗಿದ್ದರು. ದುಡ್ಡಿನ ವೈಭೋಗ ಅಲ್ಲಿ ಬಂದಿದ್ದ ಮಹಿಳೆಯರ ಒಡವೆಗಳಲ್ಲೇ ಎದ್ದು ಕಾಣ್ತಾ ಇತ್ತು. ಆದರೆ ಇದೆಲ್ಲವನ್ನು ಆಸ್ವಾದಿಸುವ ಸ್ಥಿತಿಯಲ್ಲಿ ಈಗ ಅವಳು ಇರಲಿಲ್ಲ. ನಡಿಗೆಯನ್ನು ಚುರುಕುಗೊಳಿಸಿ ವಧುವಿನ ಕೊಠಡಿ ಅಂತ ಬರೆದಿದ್ದ ಕೋಣೆಯೊಳಗಡೆ ನುಗ್ಗಿದ್ಲು ಆಕಾಂಕ್ಷ. ಅಲ್ಲಿ ಧಾರಿಣಿ ಕುಳಿತಿದ್ಲು. ತನ್ನ ಪ್ರಾಣ ಸ್ನೇಹಿತೆಯನ್ನು ನೋಡಿದ ತಕ್ಷಣ ಆಕಾಂಕ್ಷ ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ಅಪ್ಕೊಂಡವಳು ಆಮೇಲೆ ಏನೂ ಮಾತಾಡಲಿಲ್ಲ. ಎಲ್ಲರೂ ಸಂತೋಷವಾಗಿರುವಾಗ ಆಕಾಂಕ್ಷಳ ಮುಖ ಮಾತ್ರ ಬಾಡಿರೋದನ್ನು ಕಂಡ ಧಾರಿಣಿ ಅವಳನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋದಳು. ಸುಸ್ತಾಗಿದ್ದ ಅವಳ ಮುಖವನ್ನು ನೋಡಿ ಏನಾಯ್ತೆ ಅಂತ ಕೇಳಿದ್ಲು. ತನ್ನ ಜೀವನದ ಗೆಳತಿಯಾದ್ದರಿಂದ ಆಕಾಂಕ್ಷ ಅಲ್ಲಿ ನಡೆದಿದ್ದನ್ನೆಲ್ಲ ಪೂರ್ತಿಯಾಗಿ ಹೇಳಿ ಮುಗಿಸಿದ್ಲು. ಹೇಯ್, ಇದೆಲ್ಲ ಗೊತ್ತಿಲ್ಲದೆ ನಡೆದಿದ್ದು ತಾನೇ? ನೀನು ಬೇಕಂತ ಮಾಡಿಲ್ಲ ಅಲ್ವಾ? ರಮಣ್ ಕೂಡ ಬೇಕಂತ ಮಾಡಲಿಲ್ಲ. ಅವನು ಬೇರೆ ಯಾವುದೋ ಹುಡುಗಿಗಾಗಿ ಕಾಯ್ತಾ ಇದ್ದ ಅನಿಸುತ್ತೆ. ಹಾಗಾಗಿ ಬಂದಿರೋದು ಅವಳೇ ಅಂದ್ಕೊಂಡು ಹತ್ತಿರ ಬಂದಿದ್ದಾನೆ. ಏನೋ ಒಳ್ಳೆಯವನಾಗಿದ್ದಕ್ಕೆ ಮುತ್ತು ಕೊಟ್ಟು ಅಷ್ಟಕ್ಕೆ ಬಿಟ್ನಲ್ವಾ ಅಂತ ನೆನೆಸಿ ಸಮಾಧಾನ ಮಾಡ್ಕೊ. ಅಲ್ಲಿ ನಡೆದಿದ್ದು ಅವನಿಗೆ, ನಿನಗೆ ಮತ್ತು ನನಗೆ, ನಮ್ಮ ಮೂವರಿಗಷ್ಟೇ ಗೊತ್ತು. ಬಸ್ನಲ್ಲಿ ಹೋಗುವಾಗ ಯಾರೋ ಒಬ್ಬರು ಮೈ ಮೇಲೆ ಬಿದ್ದರೆ ಆ ಕ್ಷಣಕ್ಕೆ ಮಾತ್ರ ಬೇಸರ ಮಾಡಿಕೊಂಡು ನಾವು ಬಿಟ್ಬಿಡಲ್ವಾ? ಅದೇ ರೀತಿ ಇದನ್ನು ಮರೆತುಬಿಡು. ಇವತ್ತು ನೈಟ್ ನೀನು ನಾನು DJ ಪಾರ್ಟಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀವಿ. ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡೋಣ ಬಾ ಅಂತ ಅವಳ ಯೋಜನೆಗಳನ್ನು ಬದಲಾಯಿಸಿದ್ಲು ಧಾರಿಣಿ. ಇತ್ತ ರಮೇಶ್ ತನಗೆ ಕೆಲಸ ಕೊಟ್ಟ ಮಾಲೀಕನಿಗೆ ಫೋನ್ ಮಾಡಿ, ಸರ್ ಒಂದು ತಪ್ಪಾಗಿಬಿಟ್ಟಿದೆ ಅಂದ. ನಡೆದದನ್ನೆಲ್ಲ ಹೇಳಿ ಬೇರೆ ರೂಮಿಗೆ ಹೋಗಬೇಕಾಗಿದ್ದ ಹುಡುಗಿ ರೂಮ್ ತಪ್ಪಿ ರಮಣ್ ರೂಮಿಗೆ ಬಂದಿದ್ದರಿಂದ ನಾನು ತೆಗೆದ ಫೋಟೋದಲ್ಲಿ ಇರೋದು ಒಂದು ಸಂಪ್ರದಾಯಸ್ಥ ಕುಟುಂಬದ ಹುಡುಗಿ ಸರ್. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಪಾಪ ಆ ಹುಡುಗಿಗೆ ತೊಂದರೆಯಾಗುತ್ತೆ ಅಂದ. ಏಯ್, ನಾನು ಹೇಳಿದ ಕೆಲಸ ಮಾಡೋಕ್ಕಷ್ಟೇ ನೀನು ಇರೋದು. ಅವಳು ಕುಟುಂಬದ ಹುಡುಗಿ ಆದರೆ ನನಗೇನು, ಯಾರಾದರೆ ನನಗೇನು. ರಮಣ್ ಜೊತೆ ಇರೋ ವಿಡಿಯೋವನ್ನು ರಿಲೀಸ್ ಮಾಡು ಅಷ್ಟೇ. ಸರ್, ಆ ಹುಡುಗಿ ಭವಿಷ್ಯಕ್ಕೆ ಏನಾದರೂ ತೊಂದರೆ ಆದರೆ? ಇಲ್ಲದ ಸಲ್ಲದ ಮಾತನಾಡಿದರೆ ನಿನಗೆ ಭವಿಷ್ಯ ಅನ್ನೋದೇ ಇಲ್ಲದಂತೆ ಮಾಡಿಬಿಡ್ತೀನಿ. ನೀನು ಎಲ್ಲಿದೆಯಾ ಅಂತಲೇ ತಿಳಿಯದ ಹಾಗೆ ಮಾಯ ಮಾಡ್ತೀನಿ ಕಣೋ. ನಿನಗೂ ಸಂಸಾರ ಇದೆ, ನೆನಪಿರಲಿ. ಆಮೇಲೆ ನಿನ್ನಿಷ್ಟ. ಅದಕ್ಕೆ ಮೇಲಾಗಿ ಆ ಹುಡುಗಿಯ ಬಗ್ಗೆ ಯೋಚಿಸಲು ಧೈರ್ಯವಿಲ್ಲದ ರಮೇಶ್
ರಮಣ್ ಜೊತೆ ಅವಳಿದ್ದ ವಿಡಿಯೋವನ್ನು ಇಂಟರ್ನೆಟ್ನಲ್ಲಿ ಅಪ್ಲೋಡ್ ಮಾಡಿಬಿಟ್ಟ. ಇದುವರೆಗೂ ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದ ರಮಣ್ ಮನಸ್ಸು ಇಂದು ಯಾಕೋ ತಳಮಳಗೊಳ್ತಾ ಇತ್ತು. ಮನಸ್ಸಿನಲ್ಲಿ ಏನೋ ಒಂಥರ ಭಾರ ಅನಿಸಿದ್ರಿಂದ ತನ್ನ ರೂಮಿಗೆ ವಿದೇಶಿ ಮದ್ಯವನ್ನು ತರಿಸ್ಕೊಂಡು ಗಂಟಲು ಪೂರ್ತಿ ಕುಡಿದು ಹಾಸಿಗೆ ಮೇಲೆ ಬಿದ್ದ. ಇತ್ತ ಕಲ್ಯಾಣ ಮಂಟಪದಲ್ಲಿ ರಿಸೆಪ್ಷನ್ ಕಾರ್ಯಕ್ರಮಗಳೆಲ್ಲ ಮುಗಿದು ನವದಂಪತಿಗಳು ಹಾಗೂ ಅವರ ಸ್ನೇಹಿತರಿಗೆ ಮಾತ್ರ DJ ಪಾರ್ಟಿಯೊಂದಿಗೆ ಆಟ, ಆಡು, ಮೋಜು, ಮಸ್ತಿ ಹೀಗೆ ಎಲ್ಲ ಶುರುವಾಯಿತು. ಅಲ್ಲಿವರೆಗೆ ತನ್ನ ಮನಸ್ಸನ್ನು ಭಾರವಾಗಿಸಿದ್ದ ಆ ನೆನಪುಗಳನ್ನು ಮರೆತು ಆಕಾಂಕ್ಷ ನಿಧಾನವಾಗಿ ತನ್ನ ಸ್ನೇಹಿತರೊಂದಿಗೆ ಬೆರೆದ್ಲು. ಮುಂಜಾನೆ ತನ್ನ ಇಡೀ ಬದುಕೆ ಬದಲಾಗುತ್ತೆ ಅನ್ನೋ ಅರಿವೇ ಅವಳಿಗೆ ಆಗ ಇರಲಿಲ್ಲ. ಸ್ವಂತ ಊರಿನಲ್ಲಾದರೆ ಯಾರಾದರೂ ನೋಡಿಬಿಡ್ತಾರೆ, ಇಲ್ವೇ ಹೆತ್ತವರು ಅಥವಾ ಸೋದರತೆ ಬಂದುಬಿಡ್ತಾರೆ ಅನ್ನೋ ಕಾರಣಕ್ಕೆ ತನಗಿಷ್ಟವಾದ ನೃತ್ಯವನ್ನು ಮಾಡಲು ಅವಳು ಹಿಂಜರಿತಾ ಇದ್ಲು. ಆದರೆ ಇದು ಬೇರೆ ಊರು ಆಗಿದ್ದರಿಂದ ಯಾವುದೇ ಕಟ್ಟುಪಾಡುಗಳು ಇರಲಿಲ್ಲ. ತನಗೆ ಸಿಕ್ಕ ಒಂದು ದಿನದ ಸ್ವಾತಂತ್ರ್ಯವನ್ನು ಬಳಸ್ಕೊಳ್ಳಲು ಬಯಸಿದ ಆಕಾಂಕ್ಷ ಗೆಳತಿಯರ ಜೊತೆಗೂಡಿ ಜೋರಾದ ಹಾಡಿಗೆ ಯಾರೂ ತನ್ನನ್ನು ಗಮನಿಸ್ತಿಲ್ಲ ಅನ್ನೋ ಧೈರ್ಯದಲ್ಲಿ ಸಖತ್ತಾಗಿ ಸ್ಟೆಪ್ನ ಹಾಕಿದ್ಲು. ಸುತ್ತಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿ ಸೀಟಿ ಹೊಡೆದು ಅವಳನ್ನು ಪ್ರೋತ್ಸಾಹಿಸಿದರು. ಚಪ್ಪಾಳೆ, ಸೀಟಿ ಶಬ್ದ, ಡ್ಯಾನ್ಸ್ ಅಂತ ಮಂಟಪವೇ ಕಳೆಗಟ್ಟಿತು. ಎಲ್ಲವೂ ಮುಗಿದು ಎಲ್ಲರೂ ಬಂದು ಮಲಗುವಾಗ ಸಮಯ ರಾತ್ರಿ 2 ಗಂಟೆ ಆಗಿತ್ತು. ಮದುಮಗಳು ಮಾತ್ರ ಹಾಗೇನೆ ಮದುವೆಗೆ ಸಿದ್ಧಲಾಗತೊಡಗಿದ್ಲು. ಮಧ್ಯರಾತ್ರಿ ರಂಜಿತ್ನ ಮೊಬೈಲ್ಗೆ ಸ್ನೇಹಿತರು ಒಬ್ಬರಾದಮೇಲೆ ಒಬ್ಬರು ಫೋನ್ ಮಾಡ್ತಲೇ ಇದ್ದರು. ಸತತವಾಗಿ ಫೋನ್ ಬರ್ತಾ ಇರೋದನ್ನು ನೋಡಿ ಕರೆಯನ್ನು ಸ್ವೀಕರಿಸಿದವನು ಏನೋ ಈ ಹೊತ್ತಿನಲ್ಲಿ ಅಂದ, ನಿದ್ದೆಗಣ್ಣಿನ ಸಿಟ್ಟಿನಲ್ಲಿ. ಆದರೆ ಸ್ನೇಹಿತರು ಗಾಬರಿಯಿಂದ ವಾಟ್ಸಪ್ನಲ್ಲಿ ಕಳಿಸಿರೋದನ್ನು ನೋಡಲು ಹೇಳಿದರು. ಅವರು ಕಳುಹಿಸಿದ ಫೋಟೋ ಇಮೇಜ್ ನೋಡಿದ ತಕ್ಷಣ ರಂಜಿತ್ಗೆ ಎದೆ ಝಲ್ ಅಂದಿತು. ಇದು ನಮ್ಮ ಆಕಾಂಕ್ಷನ ಟವಲ್ ತೊಟ್ಕೊಂಡು ರಮಣ್ಣನ ಇಷ್ಟು ಹತ್ತಿರವಾಗಿ ಅಪ್ಕೊಂಡು ನಿಂತಿದ್ದಾಳಲ್ಲ, ಇವಳೇನಾ ಇಲ್ಲ ಬೇರೆ ಯಾರಾದ್ರೂ ಅಂತ ಯೋಚಿಸೋ ಅಷ್ಟರಲ್ಲಿ ಇನ್ನೂ ಹಲವಾರು ಸ್ನೇಹಿತರು ಹಾಗೂ ಸಂಬಂಧಿಕರು ಫೋನನ್ನು ಮಾಡತೊಡಗಿದ್ರು. ಅವನು ಮುಂದಿನ ಕ್ಷಣವೇ ಆಕಾಂಕ್ಷಳಿಗೆ ಫೋನ್ ಮಾಡ್ದ. ಆದರೆ ಅವಳು ಗಾಢ ನಿದ್ದೆಯಲ್ಲಿದ್ದರಿಂದ ಫೋನ್ ಎತ್ತಲಿಲ್ಲ. ಇವಳು ಯಾಕೆ ಫೋನ್ ಎತ್ತುತ್ತಾ ಇಲ್ಲ, ಅಯ್ಯೋ ಈಗ ಏನು ಮಾಡೋದು, ಅಮ್ಮನಿಗೆ ಹಾಗೂ ಮಾವನಿಗೆ ತಿಳಿದ್ರೆ ಅಂತ ಯೋಚಿಸ್ತಿರುವಾಗಲೇ ಶ್ರೀನಿವಾಸ್ ಅವರ ಮೊಬೈಲ್ ಫೋನ್ಗೆ ಜೋರಾಗಿ ರಿಂಗಣಿಸ್ತು. ಈ ಸಮಯದಲ್ಲಿ ಯಾರು ಅಂತ ನೋಡಿದರೆ ಫೋನ್ ಮಾಡಿದ್ದು ಶ್ರೀನಿವಾಸ್ ಅವರ ಅಕ್ಕ ಅಖಿಲಾಂಡೇಶ್ವರಿ, ಅಂದರೆ ಆಕಾಂಕ್ಷ ಮದುವೆ ಆಗಬೇಕಾಗಿದ್ದ ಹುಡುಗನ ತಾಯಿ. ಎಲ್ಲಿದ್ದಾಳೋ ನಿನ್ನ ಮಗಳು ಅಂತ ಅಕ್ಕ ಕೇಳಿದ್ಲು. ಸಮಯ ನೋಡಿದರೆ ಮಧ್ಯರಾತ್ರಿ 3 ಗಂಟೆ. ಏನಕ್ಕಕ್ಕ ಈ ಸಮಯದಲ್ಲಿ? ಲೇ, ನಿನ್ನ ಮಗಳು ಎಲ್ಲಿದ್ದಾಳೆ, ಅವಳಿಗೆ ಫೋನ್ ಕೊಡು. ಅಕ್ಕ ಅದು ಬಂದು ಏನು ಅದು ಇದು ಅಂತ ಗೊಣಗ್ತೀಯಾ, ಅವಳ ಹತ್ರ ಹೋಗಿ ಫೋನ್ ಕೊಡು ಅಂತ ಹೇಳಿದ್ನಲ್ವಾ. ಅಕ್ಕ, ಆಕಾಂಕ್ಷ ಮಗಳು ತನ್ನ ಜೊತೆ ಓದಿನ ಹುಡುಗಿಯ ಮದುವೆ ಅಂತ ಕೊಯಮತ್ತೂರ್ಗೆ ಹೋಗಿದ್ದಾಳೆ ಅಕ್ಕ, ಯಾರನ್ನು ಕೇಳಿ ಕಳುಹಿಸ್ದೆ. ಅಕ್ಕ, ಮಗಳು ಆಸೆ ಪಟ್ಲು, ಅದಕ್ಕೆ ಈ ವಿಷಯ ರಂಜಿತ್ಗೆ ಗೊತ್ತಿದೆಯಾ ಇಲ್ವಾ ಅಂತ ಕೇಳಿದ್ಲು. ಗೊತ್ತಿದೆ ಅಕ್ಕ ಅಂತ ಹೇಳುವಾಗಲೇ ಬಾಗಿಲಲ್ಲಿ ಬುಲೆಟ್ ಗಾಡಿಯ ಶಬ್ದ ಕೇಳಿಸ್ತು. ತನ್ನ ಅಳಿಯ ಬಂದಿದ್ದಾನೆ ಅಂತ ಶ್ರೀನಿವಾಸ್ ಬಾಗಿಲು ತೆರೆದಾಗ ಅಲ್ಲಿ ಮುಖವೆಲ್ಲ ಬೇವ್ತು ಓಡಿ ಬಂದಿದ್ದ ರಂಜಿತ್ ನಿಂತಿದ್ದ. ಅಖಿಲಾಂಡೇಶ್ವರಿ ಶ್ರೀನಿವಾಸ್ ಫೋನ್ ಕರೆಯನ್ನು ಕಟ್ ಮಾಡಿ ಮರುಕ್ಷಣನೇ ತನ್ನ ಮಗನಿಗೆ ಫೋನ್ ಮಾಡಿದ್ಲು. ಆ ಕರೆಯನ್ನು ಸ್ವೀಕರಿಸಿದವನು ತಡಬಡಾಯಿಸ್ದ ಅಮ್ಮ ಅಂದ. ಲೇ, ಅವಳನ್ನು ಹಾಗೆ ಊರು ಮೇಯಕ್ಕೆ ಬಿಟ್ಟು ನೀನೇನೋ ಮಾಡ್ತಿದೀಯಾ, ಮದುವೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಯಾರ ಜೊತೆಯೋ ರೂಮ್ ಮಾಡಿಕೊಂಡು ಉಳ್ಕೊಳ್ಳೋಕ್ಕೆ ಹೋಗಿದ್ದಾಳೆ ಅವಳು. ತಾಯಿಯ ಮಾತುಗಳು ಮತ್ತು ಇಂಟರ್ನೆಟ್ನಲ್ಲಿ ಬಂದ ವಿಡಿಯೋಗಳನ್ನು ನೋಡಿ ರಂಜಿತ್ ದೆವ್ವ ಮೆಟ್ಟಿದವನಂತೆ ಕಣ್ಮುಚ್ಚಿ ನಿಂತುಬಿಟ್ಟ. ಲೇ ರಂಜಿತ್, ಏನು ಮಾಡ್ತಿದೀಯಾ? ಅಮ್ಮ, ಅದು ಬಂದು ನೀನು ಫೋನನ್ನು ನಿನ್ನ ಮಾವನ ಕೈಗೆ ಕೊಡು. ಅಲ್ಲಿ ನಡೀತಾ ಇರೋದು ಏನಂತ ತಿಳಿಯದೆ ಮುಖ ನೋಡ್ತಾ ಇದ್ದ ಶ್ರೀನಿವಾಸ್ ಸೆಲ್ ಫೋನನ್ನು ಈಸ್ಕೊಂಡು, ಅಕ್ಕ ಏನಮ್ಮ ಸಮಸ್ಯೆ ಅಂದ. ನಿನ್ನ ಮಗಳು ನಮ್ಮ ಹತ್ರ ನನ್ನ ಮಗನನ್ನ ಮದುವೆ ಆಗ್ತೀನಿ ಅಂತ ಹೇಳಿಬಿಟ್ಟು ಯಾರನ್ನೋ ನೋಡೋಕ್ಕೆ ಕೊಯಮತ್ತೂರ್ಗೆ ಹೋಗಿದ್ದಾಳೆ ಅಕ್ಕ. ಆಕಾಂಕ್ಷಾಗೆ ಅದೆಲ್ಲ ಗೊತ್ತಿಲ್ಲ ಅಕ್ಕ. ಗೊತ್ತಿಲ್ವಾ? ಸ್ವಲ್ಪ ಹೊತ್ತಿನ ಮುಂಚೆ ನೇರ ಪ್ರಸಾರ ಅಂತ ನಿನ್ನ ಮಗಳ ಫೋಟೋ ಬಂದಿದೆ ನೋಡು. ಆ ಕರ್ಮ ಅವಳಿಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದರೆ ನಾನು ಒಪ್ಪಲ್ಲ ಅಂತ ಒಪ್ಕೊಳ್ಳೋ ಥರ ನಾಟಕ ಆಡ್ತಿದ್ದಾಳೆ.
ಲೋ ಶ್ರೀನಿವಾಸ್, ನಿನಗೆ ಗೌರವ ಮುಖ್ಯನಾ ಇಲ್ಲ ಮಗಳು ಮುಖ್ಯನಾ? ಗೌರವ ತಾನೇ ಅಕ್ಕ ಮುಖ್ಯ, ಮಾನವೇ ಮೊದಲು ಅಕ್ಕ. ಹಾಗಾದರೆ ನಿನ್ನ ಮಗಳ ಮೇಲಿರೋ ಪ್ರೀತಿಯನ್ನು ಮೂಟೆ ಕಟ್ಟಿಟ್ಟು ನಾಳೆ ನಮ್ಮ ಮನೇಲಿ ಒಂದು ಕರ್ಮಾಂತರ ನಡೀಲಿಕ್ಕಿದೆ, ಅದಕ್ಕೆ ಏರ್ಪಾಡು ಮಾಡಿಬಿಟ್ಟು ಕೊಯಮತ್ತೂರಿಗೆ ಬಂದು ಸೇರು ಅಂದ ಅಖಿಲಾಂಡೇಶ್ವರಿ. ಅಕ್ಕ, ನಾಳೆ ರಾತ್ರಿ ಮಗಳೇ ಹೊರಟು ಬಂದ್ಬಿಡ್ತಾಳೆ ಅಕ್ಕ. ಅವಳು ಬರಲ್ಲ. ಈ ವಿಡಿಯೋ ಬಿಡೋಕ್ಕೆ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಅದನ್ನು ನೋಡಿದ ತಕ್ಷಣ ಅವಳ ಜೊತೆ ಓಡಿ ಹೋಗಿ ಬಿಡ್ತಾಳೆ. ಎಂಥ ಫ್ಯಾಮಿಲಿ ನಂದು. ಊರೆಲ್ಲ ಹೆಣ್ಣು ಕೊಡೋಕೆ ಮುನ್ನಡೆದು ನಿಂತಿದ್ರು. ತಮ್ಮನ ಸಂಬಂಧ ಮುಖ್ಯ ಅಂತ ನಿನ್ನ ಮಗಳನ್ನು ನನ್ನ ಮಗನಿಗೆ ಹಾರಿಸಿದರೆ ಎಂಥ ಕೆಲಸ ಮಾಡಿಬಿಟ್ಲು ಅವಳು. ನನ್ನನ್ನು ಊರು ತುಂಬ ಅಸಹ್ಯ ಪಡಿಸ್ಬಿಟ್ಲು. ಅಂಥ ಹುಡುಗಿಯನ್ನು ತಂದು ಇಲ್ಲಿ ಹೂತ್ರೆ ಮಾತ್ರ ನಾನು ಕಳ್ಕೊಂಡ ಗೌರವವನ್ನು ಮರಳಿ ಪಡೆಯಲು ಸಾಧ್ಯ. ಈವಾಗಲೇ ಹೊರಟು ಕೊಯಮತ್ತೂರಿಗೆ ಹೋಗಿ ಅವಳನ್ನು ಏನು ಮಾಡ್ತೀಯೋ ನೋಡು. ಅಸಹ್ಯ ಪಡಿಸ್ಬಿಟ್ಲಲ್ಲ, ಅವಳನ್ನು ಸುಮ್ಮನೆ ಬಿಡಲ್ಲ ಅಂದವರು ಕೋಪದಿಂದ ಕರೆಯನ್ನು ಕಡಿತಗೊಳಿಸಿದ್ರು. ಹೆತ್ತ ತಂದೆಗೆ ನಡೀತಾ ಇರೋದನ್ನು ಏನೂ ತಿಳಿಯದೆ ಮುಖ ನೋಡ್ತಿರುವಾಗ ರಂಜಿತ್ ತನ್ನ ಸೆಲ್ಫೋನ್ನಲ್ಲಿರುವ ವಿಡಿಯೋವನ್ನು ತೋರಿಸ್ತಾ ಅದನ್ನು ನೋಡಿದ ಶ್ರೀನಿವಾಸ್ ಕಣ್ಗಳನ್ನು ಮುಚ್ಕೊಂಡ್ರು. ನನ್ನ ಮಗಳ ಇದು ಅಂತ ಹೆತ್ತ ತಂದೆ ಅವರಿಗೆ ನಂಬಲೇ ಸಾಧ್ಯವಾಗಲಿಲ್ಲ. ನಿದ್ರಿಸ್ತಾ ಇದ್ದ ಕಿರಿಯ ಮಗಳು ಶಬ್ದ ಕೇಳಿ ಎದ್ದು ಬಂದು ಏನಪ್ಪ ಅಂದ್ಲು. ಅಯ್ಯೋ, ನಿನ್ನ ಅಕ್ಕ ನಮ್ಮನ್ನು ಅಸಹ್ಯ ಪಡಿಸ್ಬಿಟ್ಲಲ್ಲೇ ಅಂತ ತಲೆಯಲ್ಲಿ ಹೊಡ್ಕೊಂಡು ಹತ್ರು. ರಂಜಿತ್ ಮೂಲಕ ವಿಷಯ ತಿಳಿದು ಕಾಲೇಜಿನಲ್ಲಿ ಓದ್ತಾ ಇರುವ ಶರಣ್ಯ ಆ ವಿಡಿಯೋ ನೋಡಿದ ತಕ್ಷಣ ಒಂದು ಕ್ಷಣ ಅವಳಿಗೆ ತಕ್ ಅಂದಂತಾಯಿತು ಎದೆ. ಅಕ್ಕನ ಕುತ್ತಿಗೆಯಲ್ಲಿರುವ ಮಚ್ಚೆ ಅದು ಅಸಲಿನೇ ಅಂತ ಅವಳಿಗೆ ತೋರಿಸ್ತು. ಈ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋದದ್ದೇ ಇಲ್ವಲ್ಲ, ಅಂಥದ್ರಲ್ಲಿ ಯಾರೊಂದಿಗೆ ಸೆಲ್ಫೋನಲ್ಲಿ ಮಾತನಾಡಿದ್ದೇ ಇಲ್ಲ. ಆಮೇಲೆ ಹೇಗೆ ರೂಮ್ ಹಾಕೋ ಮಟ್ಟಿಗೆ ಒಬ್ಬ ವ್ಯಕ್ತಿ ಗೊತ್ತಾಗದ ಈ ಫೋಟೋ ನೋಡಿದರೆ ಅಕ್ಕ ದ್ವೇಷಿಸಿ ದೂರ ತಳ್ಳಿದ ಹಾಗೆ ಕಾಣ್ತಾ ಇಲ್ವಲ್ಲ, ಏನಿದು ಅಂತ ಯೋಚಿಸ್ತಿದ್ಲು ಶರಣ್ಯ. ಈ ಕತೆ ಮುಂದುವರಿಯೋದು. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ? ಅಲ್ಲಿರೋದು ಆಕಾಂಕ್ಷನೇನಾ ಅಥವಾ ಇದು ವಿಡಿಯೋ ತಪ್ಪಾಗಿ ಮಾಡಿರೋದಾ? ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.